ಪ್ರೆಸ್ ಮೀಟ್ ಮಾಡಬೇಕಾಗಿರೋ ಉದ್ದೇಶದಿಂದ ಅಲ್ಲಿಂದ ಇಲ್ಲಿಗೆ ಬಂದಿರೋದು. ಅಲ್ಲೂ ಸಹ ನಾವು ಕಾಯ್ತಾ ಇದ್ವಿ. ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಸಹ ಬಂದಿದ್ದಾರೆ. ಅಲ್ಲಿ ಏಟ್ರಿಯ ಪಕ್ಕ ಹೋಟೆಲ್ ಪಕ್ಕ ಅದೇನೋ ಅಡ ಇಟ್ಟಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ಅವ್ರು ಬಂದಿದ ತಕ್ಷಣ ನಾವು ಕೂಡ ಅಲ್ಲಿ ಏನು ನಿರ್ದೇಶನ ಮೇರೆಗೆ ನಾವು ಹೋಗ್ತೀವಿ. ಆದರೆ ಇಲ್ಲಿ ತಕ್ಷಣವೇ ನಮ್ಮ ಮಂಗಳೂರಲ್ಲಿ ನಿನ್ನೆ ಕಾರ್ಯಕ್ರಮ ಇತ್ತು. ಅದು ಬೆಳಗ್ಗೆ ಮಂಗಳೂರಿಂದ ಹೊರಟು ಇವತ್ತು ಬಂದಿದ್ದೀವಿ. ನೇರ ಇಲ್ಲಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. 100ಕ್ಕೆ 100 ಇದ್ದೇ ಇದೆ. ಅವ್ರ ತಂತ್ರಗಾರಿಕೆ ಅವ್ರು ಮಾಡ್ಕೋತಾರೆ, ನಾವು ನಮ್ಮ ಕೆಲಸವನ್ನು ಮಾಡ್ಕೋತೀವಿ. ಕಾನೂನು ವೈಲೇಟ್ ಮಾಡಿದ ಮೂಲ ಯಾರು? ಪೊಲೀಸರ ಬಗ್ಗೆ ಅವರ ರಕ್ಷಣೆಗಾಗಿ ಯಾರು ನಿಲ್ಕೋಬೇಕಾಗಿದೆ? ನಾವು ಜವಾಬ್ದಾರಿಯುತ ಒಂದು ವಿರೋಧ ಪಕ್ಷ ಆಗಿ ನಮ್ಮ ಕೆಲಸ ನಾವು ಮಾಡಬೇಕಾಗಿದೆ. ನಮ್ಮ ಕೆಲಸ ನಾವು ಮಾಡಬೇಕು. ಸತ್ಯ, ಅದು ಅವ್ರ ಆಡಳಿತ ಅವ್ರ ಕೈಯಲ್ಲಿದೆ. ಆದರೆ ಹಿಂದೆ ನಡೆದಿದ್ದ ಘಟನೆ ಎಲ್ಲರೂ ಅದ ಮಾಹಿತಿ ಇದ್ದೇ ಇದೆ. ನಾವು ನಮ್ಮ ಕೆಲಸ ಮಾಡಬೇಕಾಗಿದೆ. ಪೊಲೀಸರ ರಕ್ಷಣೆಗೋಸ್ಕರ ನಾವು ಇದ್ದೇ ಇರಬೇಕು. ಪೊಲೀಸರಿಗೆ ರಕ್ಷಣೆ ಕೊಟ್ಟರೆ ಇವತ್ತು ರಸ್ತೆಯಲ್ಲಿ ಕಲ್ಲು ಹೊಡೆದವ್ರೆ, ನಾಳೆ ಪೊಲೀಸರ ಮನೆಗೆ ನುಗ್ತಾರೆ. ಎಚ್ಚರಿಕೆ ಇಲ್ಲದೆ ಕೇಳಿ, ಪೊಲೀಸರ ಮನೆಗೆ ನುಗ್ತಾರೆ. ಇಲ್ಲಿ ಒಂದೇ ಅಲ್ಲ, ಗೋಣಿಕೊಪ್ಪಲ್ಲೂ ಸಹ ಒಂದು ಪ್ರಕರಣ ನಡೆದಿದೆ. ಅಲ್ಲಿ ಕಾಂಗ್ರೆಸ್ಸಿನ ಯುವ ಮೋರ್ಚಾದ ಉಪಾಧ್ಯಕ್ಷರು ಸಹ ಒಂದು ಪೊಲೀಸ್ ಮೇಲೆ ಒಂದು ದಾಳಿ ಮಾಡಿದ್ದಾರೆ. ಅವ್ರ ಬಗ್ಗೆನೂ ಏನೂ ಕ್ರಮ ತಗೊಂಡಿಲ್ಲ. ಇಂಥ ಕಾಕಿ ಏನು ಯೂನಿಫಾರ್ಮ್ ಇದೆ, ಅದ್ರ ಬಗ್ಗೆ ಸಾಮಾನ್ಯರಿಗೆ ಒಂದು ಗೌರವ ಇರಬೇಕು, ಒಂದು ವಿಶ್ವಾಸ ಇರಬೇಕು. ಈ ಕಿಡಿಗೇಡಿಗಳಿಗೆ ಅವರು ಭಯ ತುಂಬಿಸ್ಬೇಕು ಅಂಥದ್ದು ಕೆಲಸ ಇದೆ. ಈಗ ಆಪೋಸಿಟ್ ಆಗ್ತಾ ಇದೆ. ಅವರ ರಕ್ಷಣೆಗಾಗಿ ನಾವೆಲ್ಲರೂ ನಿಂತ್ಕೊಂಡು ಪೊಲೀಸರ ಬಗ್ಗೆ ಒಂದು ಏನು ಅವರ ಒಂದು ಹಿತಕ್ಕಾಗಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ಜವಾಬ್ದಾರಿಯುತ ಒಂದು ವಿರೋಧ ಪಕ್ಷ ಆಗಿ ನಾವು ಕೂಡ ಕೆಲಸ ಮಾಡಬೇಕಾಗಿರೋ ಸಮಯದಲ್ಲಿ ನಮಗೆ ರಕ್ಷಣೆ ಕೊಡಬೇಕಾಗಿರೋ ಕೆಲಸ ಆಗ್ತಾ ಇಲ್ಲ. ಈ ಕಿಡಿಗೇಡಿಗಳಿಗೆ ರಕ್ಷಣೆ ಕೊಡುವಂಥ ಕೆಲಸ ಆಗ್ತಾ ಇದೆ. ಪ್ರೆಸ್ ಮೀಟ್ ಮಾಡಬೇಕಾಗಿರೋ ಉದ್ದೇಶದಿಂದ ಅಲ್ಲಿಂದ ಇಲ್ಲಿಗೆ ಬಂದಿರೋದು. ಅಲ್ಲೂ ಸಹ ನಾವು ಕಾಯ್ತಾ ಇದ್ವಿ. ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಸಹ ಬಂದಿದ್ದಾರೆ. ಅಲ್ಲಿ ಏಟ್ರಿಯ ಪಕ್ಕ ಹೋಟೆಲ್ ಪಕ್ಕ ಅದೇನೋ ಅಡ ಇಟ್ಟಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ಅವ್ರು ಬಂದಿದ ತಕ್ಷಣ ನಾವು ಕೂಡ ಅಲ್ಲಿ ಏನು ನಿರ್ದೇಶನ ಮೇರೆಗೆ ನಾವು ಹೋಗ್ತೀವಿ. ಆದರೆ ಇಲ್ಲಿ ತಕ್ಷಣವೇ ನಮ್ಮ ಮಂಗಳೂರಲ್ಲಿ ನಿನ್ನೆ ಕಾರ್ಯಕ್ರಮ ಇತ್ತು. ಅದು ಬೆಳಗ್ಗೆ ಮಂಗಳೂರಿಂದ ಹೊರಟು ಇವತ್ತು ಬಂದಿದ್ದೀವಿ. ನೇರ ಇಲ್ಲಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. 100ಕ್ಕೆ 100 ಇದ್ದೇ ಇದೆ. ಅವ್ರ ತಂತ್ರಗಾರಿಕೆ ಅವ್ರು ಮಾಡ್ಕೋತಾರೆ, ನಾವು ನಮ್ಮ ಕೆಲಸವನ್ನು ಮಾಡ್ಕೋತೀವಿ. ಕಾನೂನು ವೈಲೇಟ್ ಮಾಡಿದ ಮೂಲ ಯಾರು? ಪೊಲೀಸರ ಬಗ್ಗೆ ಅವರ ರಕ್ಷಣೆಗಾಗಿ ಯಾರು ನಿಲ್ಕೋಬೇಕಾಗಿದೆ? ನಾವು ಜವಾಬ್ದಾರಿಯುತ ಒಂದು ವಿರೋಧ ಪಕ್ಷ ಆಗಿ ನಮ್ಮ ಕೆಲಸ ನಾವು ಮಾಡಬೇಕಾಗಿದೆ. ನಮ್ಮ ಕೆಲಸ ನಾವು ಮಾಡಬೇಕು. ಸತ್ಯ, ಅದು ಅವ್ರ ಆಡಳಿತ ಅವ್ರ ಕೈಯಲ್ಲಿದೆ. ಆದರೆ ಹಿಂದೆ ನಡೆದಿದ್ದ ಘಟನೆ ಎಲ್ಲರೂ ಅದ ಮಾಹಿತಿ ಇದ್ದೇ ಇದೆ. ನಾವು ನಮ್ಮ ಕೆಲಸ ಮಾಡಬೇಕಾಗಿದೆ. ಪೊಲೀಸರ ರಕ್ಷಣೆಗೋಸ್ಕರ ನಾವು ಇದ್ದೇ ಇರಬೇಕು. ಪೊಲೀಸರಿಗೆ ರಕ್ಷಣೆ ಕೊಟ್ಟರೆ ಇವತ್ತು ರಸ್ತೆಯಲ್ಲಿ ಕಲ್ಲು ಹೊಡೆದವ್ರೆ, ನಾಳೆ ಪೊಲೀಸರ ಮನೆಗೆ ನುಗ್ತಾರೆ. ಎಚ್ಚರಿಕೆ ಇಲ್ಲದೆ ಕೇಳಿ, ಪೊಲೀಸರ ಮನೆಗೆ ನುಗ್ತಾರೆ. ಇಲ್ಲಿ ಒಂದೇ ಅಲ್ಲ, ಗೋಣಿಕೊಪ್ಪಲ್ಲೂ ಸಹ ಒಂದು ಪ್ರಕರಣ ನಡೆದಿದೆ. ಅಲ್ಲಿ ಕಾಂಗ್ರೆಸ್ಸಿನ ಯುವ ಮೋರ್ಚಾದ ಉಪಾಧ್ಯಕ್ಷರು ಸಹ ಒಂದು ಪೊಲೀಸ್ ಮೇಲೆ ಒಂದು ದಾಳಿ ಮಾಡಿದ್ದಾರೆ. ಅವ್ರ ಬಗ್ಗೆನೂ ಏನೂ ಕ್ರಮ ತಗೊಂಡಿಲ್ಲ. ಇಂಥ ಕಾಕಿ ಏನು ಯೂನಿಫಾರ್ಮ್ ಇದೆ, ಅದ್ರ ಬಗ್ಗೆ ಸಾಮಾನ್ಯರಿಗೆ ಒಂದು ಗೌರವ ಇರಬೇಕು, ಒಂದು ವಿಶ್ವಾಸ ಇರಬೇಕು. ಈ ಕಿಡಿಗೇಡಿಗಳಿಗೆ ಅವರು ಭಯ ತುಂಬಿಸ್ಬೇಕು ಅಂಥದ್ದು ಕೆಲಸ ಇದೆ. ಈಗ ಆಪೋಸಿಟ್ ಆಗ್ತಾ ಇದೆ. ಅವರ ರಕ್ಷಣೆಗಾಗಿ ನಾವೆಲ್ಲರೂ ನಿಂತ್ಕೊಂಡು ಪೊಲೀಸರ ಬಗ್ಗೆ ಒಂದು ಏನು ಅವರ ಒಂದು ಹಿತಕ್ಕಾಗಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ಜವಾಬ್ದಾರಿಯುತ ಒಂದು ವಿರೋಧ ಪಕ್ಷ ಆಗಿ ನಾವು ಕೂಡ ಕೆಲಸ ಮಾಡಬೇಕಾಗಿರೋ ಸಮಯದಲ್ಲಿ ನಮಗೆ ರಕ್ಷಣೆ ಕೊಡಬೇಕಾಗಿರೋ ಕೆಲಸ ಆಗ್ತಾ ಇಲ್ಲ. ಈ ಕಿಡಿಗೇಡಿಗಳಿಗೆ ರಕ್ಷಣೆ ಕೊಡುವಂಥ ಕೆಲಸ ಆಗ್ತಾ ಇದೆ. ಪ್ರೆಸ್ ಮೀಟ್ ಮಾಡಬೇಕಾಗಿರೋ ಉದ್ದೇಶದಿಂದ ಅಲ್ಲಿಂದ ಇಲ್ಲಿಗೆ ಬಂದಿರೋದು. ಅಲ್ಲೂ ಸಹ ನಾವು ಕಾಯ್ತಾ ಇದ್ವಿ. ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಸಹ ಬಂದಿದ್ದಾರೆ. ಅಲ್ಲಿ ಏಟ್ರಿಯ ಪಕ್ಕ ಹೋಟೆಲ್ ಪಕ್ಕ ಅದೇನೋ ಅಡ ಇಟ್ಟಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ಅವ್ರು ಬಂದಿದ ತಕ್ಷಣ ನಾವು ಕೂಡ ಅಲ್ಲಿ ಏನು ನಿರ್ದೇಶನ ಮೇರೆಗೆ ನಾವು ಹೋಗ್ತೀವಿ. ಆದರೆ ಇಲ್ಲಿ ತಕ್ಷಣವೇ ನಮ್ಮ ಮಂಗಳೂರಲ್ಲಿ ನಿನ್ನೆ ಕಾರ್ಯಕ್ರಮ ಇತ್ತು. ಅದು ಬೆಳಗ್ಗೆ ಮಂಗಳೂರಿಂದ ಹೊರಟು ಇವತ್ತು ಬಂದಿದ್ದೀವಿ. ನೇರ ಇಲ್ಲಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ.
ನೂರಕ್ಕೆ ನೂರು ಇದ್ದೇ ಇದೆ. ಸರ್ಕಾರ ಎರಡೂ ಕಡೆ ಮುಗ್ಗರು ಅನುಮತಿ ಕೊಟ್ಟಿಲ್ಲ. ಅವ್ರ ತಂತ್ರಗಾರಿಕೆ ಅವ್ರು ಮಾಡ್ಕೋತಾರೆ, ನಾವು ನಮ್ಮ ಕೆಲಸವನ್ನು ಮಾಡ್ಕೋತೀವಿ ಅಷ್ಟೇ. ಕಾನೂನು ವೈಲೇಟ್ ಮಾಡಿದ ಮೂಲ ಯಾರು? ಪೊಲೀಸರ ಬಗ್ಗೆ ಅವರ ರಕ್ಷಣೆಗಾಗಿ ಯಾರು ನಿಲ್ಕೋಬೇಕಾಗಿದೆ? ನಾವು ಜವಾಬ್ದಾರಿಯುತ ಒಂದು ವಿರೋಧ ಪಕ್ಷ ಆಗಿ ನಮ್ಮ ಕೆಲಸ ನಾವು ಮಾಡಬೇಕಾಗಿದೆ. ನಮ್ಮ ಕೆಲಸ ನಾವು ಮಾಡಬೇಕು. ಸತ್ಯ, ಅದು ಅವ್ರ ಆಡಳಿತ ಅವ್ರ ಕೈಯಲ್ಲಿದೆ. ಆದರೆ ಹಿಂದೆ ನಡೆದಿದ್ದ ಘಟನೆ ಎಲ್ಲರೂ ಅದ ಮಾಹಿತಿ ಇದ್ದೇ ಇದೆ. ನಾವು ನಮ್ಮ ಕೆಲಸ ಮಾಡಬೇಕಾಗಿದೆ. ಪೊಲೀಸರ ರಕ್ಷಣೆಗೋಸ್ಕರ ನಾವು ಇದ್ದೇ ಇರಬೇಕು. ಪೊಲೀಸರಿಗೆ ರಕ್ಷಣೆ ಕೊಟ್ಟರೆ ಇವತ್ತು ರಸ್ತೆಯಲ್ಲಿ ಕಲ್ಲು ಹೊಡೆದವ್ರೆ, ನಾಳೆ ಪೊಲೀಸರ ಮನೆಗೆ ನುಗ್ತಾರೆ. ಎಚ್ಚರಿಕೆ ಇಲ್ಲದೆ ಕೇಳಿ, ಪೊಲೀಸರ ಮನೆಗೆ ನುಗ್ತಾರೆ. ಇಲ್ಲಿ ಒಂದೇ ಅಲ್ಲ, ಗೋಣಿಕೊಪ್ಪಲ್ಲೂ ಸಹ ಒಂದು ಪ್ರಕರಣ ನಡೆದಿದೆ. ಕಲ್ಲು ಹೊಡೆದಿರೋ ಅಲ್ಲಿ ಕಾಂಗ್ರೆಸ್ಸಿನ ಯುವ ಮೋರ್ಚಾದ ಉಪಾಧ್ಯಕ್ಷರು ಸಹ ಒಂದು ಪೊಲೀಸ್ ಮೇಲೆ ಒಂದು ದಾಳಿ ಮಾಡಿದ್ದಾರೆ. ಅವ್ರ ಬಗ್ಗೆನೂ ಏನೂ ಕ್ರಮ ತಗೊಂಡಿಲ್ಲ. ಇಂಥ ಕಾಕಿ ಏನು ಯೂನಿಫಾರ್ಮ್ ಇದೆ, ಅದ್ರ ಬಗ್ಗೆ ಸಾಮಾನ್ಯರಿಗೆ ಒಂದು ಗೌರವ ಇರಬೇಕು, ಒಂದು ವಿಶ್ವಾಸ ಇರಬೇಕು. ಈ ಕಿಡಿಗೇಡಿಗಳಿಗೆ ಅವರು ಭಯ ತುಂಬಿಸ್ಬೇಕು ಅಂಥದ್ದು ಕೆಲಸ ಇದೆ. ಈಗ ಆಪೋಸಿಟ್ ಆಗ್ತಾ ಇದೆ. ಅವರ ರಕ್ಷಣೆಗಾಗಿ ನಾವೆಲ್ಲರೂ ನಿಂತ್ಕೊಂಡು ಪೊಲೀಸರ ಬಗ್ಗೆ ಒಂದು ಏನು ಅವರ ಒಂದು ಹಿತಕ್ಕಾಗಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ಜವಾಬ್ದಾರಿಯುತ ಒಂದು ವಿರೋಧ ಪಕ್ಷ ಆಗಿ ನಾವು ಕೂಡ ಕೆಲಸ ಮಾಡಬೇಕಾಗಿರೋ ಸಮಯದಲ್ಲಿ ನಮಗೆ ರಕ್ಷಣೆ ಕೊಡಬೇಕಾಗಿರೋ ಕೆಲಸ ಆಗ್ತಾ ಇಲ್ಲ. ಈ ಕಿಡಿಗೇಡಿಗಳಿಗೆ ರಕ್ಷಣೆ ಕೊಡುವಂಥ ಕೆಲಸ ಆಗ್ತಾ ಇದೆ. ಪ್ರೆಸ್ ಮೀಟ್ ಮಾಡಬೇಕಾಗಿರೋ ಉದ್ದೇಶದಿಂದ ಅಲ್ಲಿಂದ ಇಲ್ಲಿಗೆ ಬಂದಿರೋದು. ಅಲ್ಲೂ ಸಹ ನಾವು ಕಾಯ್ತಾ ಇದ್ವಿ. ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಸಹ ಬಂದಿದ್ದಾರೆ. ಅಲ್ಲಿ ಏಟ್ರಿಯ ಪಕ್ಕ, ಹೋಟೆಲ್ ಪಕ್ಕ ಅದೇನೋ ಅಡ ಇಟ್ಟಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ಅವ್ರು ಬಂದಿದ ತಕ್ಷಣ ನಾವು ಕೂಡ ಅಲ್ಲಿ ಏನು ನಿರ್ದೇಶನ ಮೇರೆಗೆ ನಾವು ಹೋಗ್ತೀವಿ. ಆದರೆ ಇಲ್ಲಿ ತಕ್ಷಣವೇ ನಮ್ಮ ಮಂಗಳೂರಲ್ಲಿ ನಿನ್ನೆ ಕಾರ್ಯಕ್ರಮ ಇತ್ತು. ಅದು ಬೆಳಗ್ಗೆ ಮಂಗಳೂರಿಂದ ಹೊರಟು ಇವತ್ತು ಬಂದಿದ್ದೀವಿ. ನೇರ ಇಲ್ಲಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ನೂರಕ್ಕೆ ನೂರು ಇದ್ದೇ ಇದೆ. ಸರ್ಕಾರ ಎರಡೂ ಕಡೆ ಮುಗ್ಗರು ಅನುಮತಿ ಕೊಟ್ಟಿಲ್ಲ. ಅವ್ರ ತಂತ್ರಗಾರಿಕೆ ಅವ್ರು ಮಾಡ್ಕೋತಾರೆ, ನಾವು ನಮ್ಮ ಕೆಲಸವನ್ನು ಮಾಡ್ಕೋತೀವಿ ಅಷ್ಟೇ. ಕಾನೂನು ವೈಲೇಟ್ ಮಾಡಿದ ಮೂಲ ಯಾರು? ಪೊಲೀಸರ ಬಗ್ಗೆ ಅವರ ರಕ್ಷಣೆಗಾಗಿ ಯಾರು ನಿಲ್ಕೋಬೇಕಾಗಿದೆ? ನಾವು ಜವಾಬ್ದಾರಿಯುತ ಒಂದು ವಿರೋಧ ಪಕ್ಷ ಆಗಿ ನಮ್ಮ ಕೆಲಸ ನಾವು ಮಾಡಬೇಕಾಗಿದೆ. ನಮ್ಮ ಕೆಲಸ ನಾವು ಮಾಡಬೇಕು. ಸತ್ಯ, ಅದು ಅವ್ರ ಆಡಳಿತ ಅವ್ರ ಕೈಯಲ್ಲಿದೆ. ಆದರೆ ಹಿಂದೆ ನಡೆದಿದ್ದ ಘಟನೆ ಎಲ್ಲರೂ ಅದ ಮಾಹಿತಿ ಇದ್ದೇ ಇದೆ. ನಾವು ನಮ್ಮ ಕೆಲಸ ಮಾಡಬೇಕಾಗಿದೆ. ಪೊಲೀಸರ ರಕ್ಷಣೆಗೋಸ್ಕರ ನಾವು ಇದ್ದೇ ಇರಬೇಕು. ಪೊಲೀಸರಿಗೆ ರಕ್ಷಣೆ ಕೊಟ್ಟರೆ ಇವತ್ತು ರಸ್ತೆಯಲ್ಲಿ ಕಲ್ಲು ಹೊಡೆದವ್ರೆ, ನಾಳೆ ಪೊಲೀಸರ ಮನೆಗೆ ನುಗ್ತಾರೆ. ಎಚ್ಚರಿಕೆ ಇಲ್ಲದೆ ಕೇಳಿ, ಪೊಲೀಸರ ಮನೆಗೆ ನುಗ್ತಾರೆ. ಇಲ್ಲಿ ಒಂದೇ ಅಲ್ಲ, ಗೋಣಿಕೊಪ್ಪಲ್ಲೂ ಸಹ ಒಂದು ಪ್ರಕರಣ ನಡೆದಿದೆ. ಕಲ್ಲು ಹೊಡೆದಿರೋ ಅಲ್ಲಿ ಕಾಂಗ್ರೆಸ್ಸಿನ ಯುವ ಮೋರ್ಚಾದ ಉಪಾಧ್ಯಕ್ಷರು ಸಹ ಒಂದು ಪೊಲೀಸ್ ಮೇಲೆ ಒಂದು ದಾಳಿ ಮಾಡಿದ್ದಾರೆ. ಅವ್ರ ಬಗ್ಗೆನೂ ಏನೂ ಕ್ರಮ ತಗೊಂಡಿಲ್ಲ. ಇಂಥ ಕಾಕಿ ಏನು ಯೂನಿಫಾರ್ಮ್ ಇದೆ, ಅದ್ರ ಬಗ್ಗೆ ಸಾಮಾನ್ಯರಿಗೆ ಒಂದು ಗೌರವ ಇರಬೇಕು, ಒಂದು ವಿಶ್ವಾಸ ಇರಬೇಕು. ಈ ಕಿಡಿಗೇಡಿಗಳಿಗೆ ಅವರು ಭಯ ತುಂಬಿಸ್ಬೇಕು ಅಂಥದ್ದು ಕೆಲಸ ಇದೆ. ಈಗ ಆಪೋಸಿಟ್ ಆಗ್ತಾ ಇದೆ. ಅವರ ರಕ್ಷಣೆಗಾಗಿ ನಾವೆಲ್ಲರೂ ನಿಂತ್ಕೊಂಡು ಪೊಲೀಸರ ಬಗ್ಗೆ ಒಂದು ಏನು ಅವರ ಒಂದು ಹಿತಕ್ಕಾಗಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ಜವಾಬ್ದಾರಿಯುತ ಒಂದು ವಿರೋಧ ಪಕ್ಷ ಆಗಿ ನಾವು ಕೂಡ ಕೆಲಸ ಮಾಡಬೇಕಾಗಿರೋ ಸಮಯದಲ್ಲಿ ನಮಗೆ ರಕ್ಷಣೆ ಕೊಡಬೇಕಾಗಿರೋ ಕೆಲಸ ಆಗ್ತಾ ಇಲ್ಲ. ಈ ಕಿಡಿಗೇಡಿಗಳಿಗೆ ರಕ್ಷಣೆ ಕೊಡುವಂಥ ಕೆಲಸ ಆಗ್ತಾ ಇದೆ.